ನಾನು ಚಿತ್ರಕಲಾವಿದ, ನನ್ನ ಸ್ನೇಹಿತ ಶಿಲ್ಪಕಲಾವಿದ. ಹೌದಾ? ಮತ್ತು ಈ ಇಡೀ ಲಾಲ್ಬಾಗಿನ ಬೇರಿಗೂ ನಾವು 3 ಜನ ಸೇರಿರೋದು ನನಗಂತೂ ತುಂಬ ಸಂತೋಷ ಸರ್. ನಿಮ್ಮ ಬಗ್ಗೆ ಸಾಕಷ್ಟು ಕೇಳಿದ್ದೆ, ಬಟ್ ಇವತ್ತು ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೋ ಒಂದು ಅವಕಾಶ ಕೊಟ್ಟು ನಮ್ಮ ಭಾಗ್ಯ ಅದು. ಆಮೇಲೆ ತೋಟಗಾರಿಕೆ ಇಲಾಖೆ ತುಂಬ ಒಳ್ಳೆ ಕೆಲಸ ಮಾಡಿದೆ. ಯಾಕಂತ ಹೇಳಿದ್ರೆ ಪ್ರತಿ 8 ವರ್ಷನ ಡಿಫ್ರೆನ್ಸ್, 8 ವರ್ಷ. ಸೊ ಸಪ್ತಋಷಿ ಆ ಥರ ಒಂದು ಶಿಲ್ಪಗಳು ಇಲ್ಲಿ ಬರಬೇಕು. ಮರಗಳ ಜೊತೆಯಲ್ಲಿ ಮರ ಒಣಗಿದ ಮೇಲೂ ನಾವು ಅದನ್ನು ಹೇಗೆ ಬಳಸ್ಕೋಬೋದು, ಅದು ಹೇಗೆ ಸಂತೋಷವನ್ನು ಕೊಡೋದು. ಹಸಿರಿದ್ದಾಗ ಒಂಥರ ಸಂತೋಷ ಕೊಟ್ಟಿದೆ ಮರ, ಸೇವೆ, ಒಣಗಿದ ಸೇವೆ, ಸಂತೋಷ ಸೇವೆ ಕೊಟ್ಟಿದೆ. ಈಗ ಕಲಾವಿದರ ಕೈಯಲ್ಲಿ ಅರಳಿಕೊಂಡು ಮತ್ತೊಂಥರ ರೂಪವನ್ನು ನಮ್ಗೆ ಕೊಡುತ್ತೆ, ಅದು ಸಂತೋಷ ಕೊಡುತ್ತೆ. 2 ರೀತಿ. ಅದಕ್ಕೆ ಮುಪ್ಪಿಲ್ಲ, ಅದಕ್ಕೆ ಮರಕ್ಕೆ ಮುಪ್ಪಿಲ್ಲ. ಕರೆಕ್ಟ್. ಅದು ಎಲ್ಲ ರೀತಿಯಲ್ಲೂ ನಮ್ಗೆ ಕೂಡ ಹೌದು. ನಾನು ಇಷ್ಟು ಕೊಡ್ತೇನೆ, ನನ್ನ ಜೊತೆಲಿ ನಾನು ಇಲ್ಲೇ ಇರ್ತೇನೆ, ನಿಮಗೆ ಸಂತೋಷ ಕೊಡ್ತೇನೆ ಅಂತ ಹೇಳುವಂಥ ಮರಗಳಿದೆಯಲ್ಲ, ಅದಕ್ಕೆ ನಾವು ತುಂಬ ಮಹಾವೃಕ್ಷಗಳು. ನಾವು ಸುಮ್ಮ ಮರ ಅಂತಲ್ಲ, ಸಾರ್ ಹೇಳಿದಂಗೆ ಅದು ಎಷ್ಟು ಫಂಕ್ಷನಿಂಗ್ ಇರುತ್ತೆ ಅದರಲ್ಲಿ. ನನ್ನ ಎಡಿಟರ್ ವಯನ್ಗೆ ಒಂದು ಸಣ್ಣ ಕಥೆ ಹೇಳಿದರು, ತುಂಬ ಮಜಾ ಇದೆ. ನಾವು ಜಾತ್ಯತೀತತೆ ಬಗ್ಗೆ ಮಾತಾಡ್ತೀವಲ್ವ ಸರ್, ಅವ್ರು ಹೇಳ್ತಾಯಿದ್ರು, ಮರ ಇದೆಯಲ್ಲ ಅಲ್ಲಿ ಗೂಬೆ ಕೂತ್ಕೋಬೋದು, ಕಾಗೆ ಕೂತ್ಕೋಬೋದು, ಹದ್ದು ಕೂತ್ಕೋಬೋದು, ಅಳಿಲು ಕೂತ್ಕೋಬೋದು, ನಾಗರಾವು ಕೂತ್ಕೋಬೋದು, ಎಲ್ಲಕ್ಕೂ ಆಶ್ರಯ. ಯಾರನ್ನು ಬೇಡ ಅನ್ನಲ್ಲ ಸರ್. ಬುಡದಲ್ಲಿ ಹೆಗಣುಗಳು ಸೇರ್ಕೋಬೋದು, ಹಾವುಗಳು ಸೇರ್ಕೋಬೋದು, ಅದಕ್ಕೆಲ್ಲದಕ್ಕೂ ಆಶ್ರಯ ಕೊಡೋದು. ಯಾವತ್ತು ನೀನು ಬೇಡ ನಾನು ಬೇಡ ಅಂತ ಹೇಳೋದಿಲ್ಲ ಮರ. ಎಲ್ಲರೂ ಬನ್ನಿ, ಎಲ್ಲರೂ ನನ್ನ ಜೊತೆಲಿರಿ, ನನ್ನ ಜೊತೆಲಿ ಬದುಕಿ. ಭಗವದ್ಗೀತೆಯ ಮೆಸೇಜ್ ಇದು. ಅದನ್ನು ಮರ ಮಾಡುತ್ತೆ. ನಾವು ಸುಮ್ಮನೆ ಜಾತ್ಯತೀತದ ಬಗ್ಗೆ ಮಾತಾಡ್ತೇವೆ ಅಷ್ಟೇ, ಬಟ್ ನಾವು ಯಾವತ್ತು ಅದನ್ನು ನಮ್ಮ ಜೀವನದಲ್ಲಿ ಎಷ್ಟು ಅಳವಡಿಸ್ಕೊಂಡಿದ್ದೀವಿ ಅಂದರೆ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಸೊ ಆ ಥರದ್ದೊಂದು ಗ್ರೇಟ್ ಕ್ವಾಲಿಟಿ ಇರೋಂಥದ್ದು ಮರ ಇವತ್ತು ಒಂದು ಶಿಲ್ಪ ಅರಳ್ತಾ ಇರೋದು ನನಗೆ ತುಂಬ ಸಂತೋಷ. ಆ ಮರದ ಶಿಲ್ಪ ಕೆತ್ತನೆದಕ್ಕೆ ಸಾಕಷ್ಟು ಕಲಾವಿದರು ಬಂದರೆ ಅವರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಶಿಲ್ಪಕಲಾ ಅಕಾಡೆಮಿ ಮತ್ತು ತೋಟಗಾರಿಕೆ ಇಲಾಖೆಗೂ ನನ್ನ ಅಭಿನಂದನೆ ತಿಳಿಸ್ತೇನೆ. ನಮಸ್ಕಾರ.